ಇವ್ರ ಹತ್ರ 4 ಪೋಲೋ ಇರುತ್ತೆ. ಬ್ಲೂ ಕಲರ್ ಅಲ್ಲಿ 2 ಗಾಡಿ ಇರುತ್ತೆ, ರೆಡ್ ಕಲರ್ ಅಲ್ಲಿ ಒಂದಿರುತ್ತೆ, ಮತ್ತೆ ವೈಟ್ ಕಲರ್ ಅಲ್ಲಿ ಕೂಡ ಅವೈಲೇಬಿಲಿಟಿ ಇರುತ್ತೆ. ಪೆಟ್ರೋಲ್, ಡೀಸೆಲ್ ಮತ್ತೆ ವಿತ್ CNG ಫಿಟ್ಟಿಂಗ್ ಇರುವಂತ ಗಾಡಿ ಕೂಡ ಅವೈಲೇಬಿಲಿಟಿ. ಸರ್ ಇದು ಅಷ್ಟೇ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಮಾಡಿ. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ರೆಡ್ ಕಲರ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಈಸಿಲಿ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, 8,50,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದು 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ. 1,75,000 1,75,000 ಹೇಳ್ತಿದ್ದಾರೆ ನಿಮ್ಗೆ. ಅದರಲ್ಲೂ ಕೂಡ ಹೊರಗಡೆ ಯಾರು ಕೊಡಲ್ಲ ಈ ಪ್ರೈಸ್ಗೆ. ಹೋಂಡಾ ಸಿಟಿ ಎಲ್ಲ ಬೇರೆ ಕಡೆ, ಎಲ್ಲಾ ಕಡೆ ಬೇರೆನೇ ರೇಟ್ ಇದೆ. ನಮ್ಮ ಹತ್ರ ಬಂದು 2,75,000 ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಪ್ರೈಸ್ ಇದಕ್ಕೆ ಪ್ರೈಸ್ ಬಂದು 4,10,000 ಇದೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 1,75,000 ಇದೆ. ಅದರಲ್ಲೂ ಒಳ್ಳೆ ನೆಗೋಷಿಯಬಲ್ ಆಗಿ ಬೆಸ್ಟ್ 3,80,000 3,80,000 ನೆಗೋಷಿಯಬಲ್ ಆಗುತ್ತಾ ಬಂದ್ರೆ ಖಂಡಿತ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಲ್ವಾ? ಮಾಡ್ಕೊಡ್ತೀನಿ ಸರ್. ಓಕೆ, ತುಂಬಾ ಜನ ಸ್ಕಾರ್ಪಿಯೋ ಕೇಳ್ತಿರ್ತೀರಾ. ನೀವು ನೋಡ್ತಾ ಬೋದು ಇವ್ರ ಹತ್ರ ಸ್ಕಾರ್ಪಿಯೋ ಕೂಡ ಇರುತ್ತೆ. ಇದು ಬಂದು ನಿಮಗೆ K51 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಇದು ನಾನು ನಿಮಗೆ ಗಾಡಿನ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು. ಮಾಡಲ್ ಇದು ಸರ್ 11 ಮಾಡಲು ಸರ್. ಇದು 2011 ಮಾಡಲು. ಓನರ್ ಥರ್ಡ್ ಓನರ್, 88,000 ಡ್ರೈವನ್ ಆಗಿದೆ. ಓಕೆ, 3 ಓನರ್ ಆಗಿರುತ್ತೆ. 88,000 ಕಿಲೋಮೀಟರ್ ಡ್ರಿವನ್. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಸ್ಕಾರ್ಪಿಯೋದಲ್ಲಿ EX ವೇರಿಯಂಟ್. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಅದರ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನಿಮಗೆ 12-13 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಪ್ರೈಸ್ ಬಂದು 4,10,000 ಇದೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 4,10,000 4,10,000 ಹೇಳ್ತಿದ್ರೆ ಅದರಲ್ಲಿ ಕೂಡ ನೆಗೋಷಿಯಬಲ್ ಇರುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ 1 ಲ್ಯಾಕ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಜೊತೆಗೆ ಇರೋ ಹತ್ರ 2 ಹೋಂಡಾ ಸಿವಿಕ್ ಇರುತ್ತೆ. 1 by 1 ಡೀಟೇಲ್ ತಿಳಿಸ್ಕೊಡ್ತೀನಿ. ಅದು ಕೂಡ ಇದು ನಿಮಗೆ ದಿಲ್ಲಿ ರಿಜಿಸ್ಟರ್ಡ್ ಅಂದ್ರೆ ದಿಲ್ಲಿ ನೋಂದಾಯಿತ ಗಾಡಿ ಇದಾಗಿರುತ್ತೆ. ನೀವು ನೋಡ್ತಾ ಬಹುದು ಈ ಹೋಂಡಾ ಸಿಟಿ 2 ಕೂಡ ಬ್ಲಾಕ್ ಕಲರ್. ನಿಮ್ಗೆ ಇದರಲ್ಲಿ ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಪವರ್ಫುಲ್ ಇಂಜಿನ್ ಜೊತೆ ಬರುವಂತ ಗಾಡಿ ಅಂತಾನೆ ಹೇಳ್ಬೋದು. ನಾನು ನಿಮಗೆ ರೇಟ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು 1.8 IV ಟೆಕ್ ಅಂದ್ರೆ ಪೆಟ್ರೋಲ್ ಇಂಜಿನ್ ಜೊತೆ ಬರುವಂತದ್ದು. 1800 cc ಇದು ಮಾಡಲ್. ಇದು ಸರ್ 2008 ಮಾಡಲು, ಸಿಂಗಲ್ ಓನರ್ ಇದೆ. 2008 ಡ್ರೈವನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಇದೆ. ಓಕೆ, 2008 ಏಕಮಾಲಿಕರ ಗಾಡಿ. 66,000 ಕಿಲೋಮೀಟರ್ ಡ್ರಿವನ್ ವಿತ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿನ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಆರ್ಮ್ ರೆಸ್ಟ್ ಕೂಡ ನಿಮಗೆ ರೇಸ್ ಸೈಡ್ ಅಲ್ಲಿ ಇರುತ್ತೆ. ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಇವೆಲ್ಲನೂ ಕೂಡ ಮೈಲೇಜ್ ನೋಡೋರು ಯಾರು ತಗೊಳ್ಳೋದಿಲ್ಲ. ಇದು ಬಂದು ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಒಂದು 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸುವಂತ ಸ್ಟೈಲ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಪ್ರೈಸ್ ಬಂದು ವಿತ್ NOC ಸರ್ 1,75,000 ಇದೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. 1,75,000 1,75,000 ಹೇಳ್ತಿದ್ದಾರೆ ನಿಮ್ಗೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ವಿತ್ NOC ಈ ಗಾಡಿ ಕೊಡ್ತಾರೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಮತ್ತೊಂದು ಹೋಂಡಾ ಸಿವಿಕ್ ಇರುತ್ತೆ. ಅದು ಕೂಡ ನಿಮಗೆ ಬ್ಲಾಕ್ ಕಲರ್ ಗಾಡಿನೇ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ದಿಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್. ಇದು ಸರ್ ಇದು ಅಷ್ಟೇ 8 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಇದು ವೆಹಿಕಲ್ 2008 2 ಮಾಲೀಕರಾಗಿರ್ತಾರೆ. ಓಡಿರೋದು ಇದು ಸರ್ ಇದು ಅಷ್ಟೇ ಒಂದು 80,000-83,000 ಡ್ರೈವನ್ ಆಗಿದೆ. ಓಕೆ, 83,000 ಕಿಲೋಮೀಟರ್ ಡ್ರಿವನ್. ಇದು ಕೂಡ ನಿಮಗೆ 1.8 ಇಂಜಿನ್ ಜೊತೆ ಬರುವಂತ IV ಟೆಕ್ ಅಂದ್ರೆ ಪೆಟ್ರೋಲ್ ಇಂಜಿನ್ ಗಾಡಿ. ಇದು ಇಂಟೀರಿಯರ್ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ನಿಮಗೆ ಪ್ರತಿ ಮಚ್ ಸೇಮ್. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಮಿರರ್ಸ್ಮೆಂಟ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ಮೈಲೇಜ್ ಹಿಂದೆ ಹೇಳ್ದಂಗೆ 12-13 ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ನೀವು ಓಡಿಸುವಂತ ಸ್ಟೈಲ್ ಮೇಲೆ ಅದು ನಿಮಗೆ ಡಿಪೆಂಡ್ ಇರುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಅಷ್ಟೇ ವಿತ್ NOC 1,75,000 ಇದೆ. ಒಳ್ಳೆ ಬೆಸ್ಟ್ ಪ್ರೈಸೇ ಮಾಡ್ಕೊಡ್ತೀವಿ. ನೆಗೋಷಿಯಬಲ್ ಕೂಡ ಆಗುತ್ತೆ. ಓಕೆ, ಈ ಗಾಡಿಗೂ ಕೂಡ 1,75,000 1,75,000 ಹೇಳ್ತಿದ್ದಾರೆ ನಿಮ್ಗೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಹೌದು ಸರ್. ಫ್ಯಾಮಿಲಿ ವೆಹಿಕಲ್ಸ್ ಅಂದಮೇಲೆ ಇನೋವಾ ನಾವು ತೋರಿಸಲೇಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇನೋವಾ K05 ಅಂದ್ರೆ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ. ಇದು ಬಂದು ನಿಮಗೆ G ವೇರಿಯಂಟ್ ಗಾಡಿ ಇದಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. 2.5 G ವೇರಿಯಂಟ್ ಇದು ಮಾಡಲ್. ಇದು ಸರ್ 2012 ಮಾಡಲು, ಥರ್ಡ್ ಓನರ್ ಆಗಿದೆ. 1,50,000 ಡ್ರೈವನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಇದು ಬಂದು ನಿಮಗೆ 3 ಓನರ್ ಅಂದ್ರೆ 3 ಮಾಲೀಕರಾಗಿರ್ತಾರೆ. 1.5 ಲಕ್ಷ ಕಿಲೋಮೀಟರ್ ಓಡಿರುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಸೀಟ್ ಕವರ್ ಎಲ್ಲ ಕೂಡ ನೀವು ನೋಡ್ತಾ ಇರ್ಬೋದು. ಮೈಲೇಜ್ ಎಲ್ಲ ನೀವು ಆರಾಮಾಗಿ 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 8,50,000 ಇದೆ. 8,50,000 ಬಂದ್ರೆ ಒಳ್ಳೆ ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಓಕೆ, 8,50,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದು 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಆರಾಮಾಗಿ ಲೋನ್ ಆಗುತ್ತೆ ಈಸಿಲಿ. ಒಳ್ಳೆ ಸಿಬಿಲ್ ಸ್ಕೋರ್ ಇದ್ರೆ ಸಾಕು. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು.
ಇವ್ರ ಹತ್ರ 4 ಪೋಲೋ ಇರುತ್ತೆ. ಬ್ಲೂ ಕಲರ್ ಅಲ್ಲಿ 2 ಗಾಡಿ ಇರುತ್ತೆ, ರೆಡ್ ಕಲರ್ ಅಲ್ಲಿ ಒಂದಿರುತ್ತೆ, ಮತ್ತೆ ವೈಟ್ ಕಲರ್ ಅಲ್ಲಿ ಕೂಡ ಅವೈಲೇಬಿಲಿಟಿ ಇರುತ್ತೆ. ಪೆಟ್ರೋಲ್, ಡೀಸೆಲ್ ಮತ್ತೆ ವಿತ್ CNG ಫಿಟ್ಟಿಂಗ್ ಇರುವಂತ ಗಾಡಿ ಕೂಡ ಅವೈಲೇಬಿಲಿಟಿ ಇರುತ್ತೆ. ಈಗ ನೀವೇನ್ ನೋಡ್ತಾ ಇದೀರಾ, ಇದು ಫಸ್ಟ್ ಗಾಡಿ ಬಂದು ಪೋಲೋ ಬ್ಲೂ ಕಲರ್ ಅಲ್ಲಿ ಇರುವಂತದ್ದು ಪೆಟ್ರೋಲ್ ಪ್ಲಸ್ CNG ಫಿಟ್ಟೆಡ್ ಗಾಡಿ. ಇದು ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲ್ ಇದು 13 ಸರ್, ಸೆಕೆಂಡ್ ಓನರ್ ಆಗಿದ್ದಾರೆ. ಗಾಡಿ ನೋಡ್ತಾ ಇರ್ಬೋದು ನೀವೇ. ಓಕೆ, ಇದ್ರಲ್ಲಿ ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಸೈಡ್ ಕೂಡ ನೋಡ್ಕೊಳ್ಳೋಣ. ನಿಮಗೆ ರೇಸ್ ಸೈಡ್ ಅಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ನಿಮಗೆ ಪೆಟ್ರೋಲ್ ಅಲ್ಲಿ ನೀವು 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. CNG ಅಲ್ಲಿ ನೀವು ಆಲ್ಮೋಸ್ಟ್ 25 to 35 ವರೆಗೂ ಕೂಡ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮತ್ತೆ ನೀವು ಹೋಗುವಂತ ರೋಡ್ ಮೇಲೆ ಅದು ನಿಮಗೆ ಡಿಪೆಂಡ್ ಇರುತ್ತೆ. ಇದು ಬಂದು ನಿಮಗೆ ಐ ಲೈನ್ ಕಂಫರ್ಟ್ ಲೈನ್ ಇದು ಸರ್, ಇದು ಹೈ ಲೈನ್ ಅಲ್ಲ, ಕಂಫರ್ಟ್ ಲೈನ್ ಇದೆ. ಕಂಫರ್ಟ್ ಲೈನ್ ವಿತ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಅಲ್ವೆಲ್ಸ್. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಪ್ರೈಸ್ ಬಂದು 4,10,000 ಇದೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,10,000 4,10,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್, ಒಂದು 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಸರ್. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಇಲ್ಲ ಸರ್ ನನಗೆ ರೆಡ್ ಕಲರ್ ಇದ್ರೆ ತೋರಿಸಿ, ಅದು ಡೀಸೆಲ್ ಬೇಕು ಅನ್ನೋರಿಗೆ ನೋಡಿ, ಅದು ಕೂಡ ಅವೈಲೇಬಲ್ ಇರುತ್ತೆ. ರೆಡ್ ಕಲರ್ ಇರುವಂತ ಪೋಲೋ TDI ಅಂದ್ರೆ ನಿಮಗೆ ಡೀಸೆಲ್ ಇಂಜಿನ್ ಜೊತೆ ಬರುವಂತದ್ದು. ಇದು ಬಂದು ನಿಮಗೆ ಟ್ರೆಂಡ್ ಲೈನ್ ಅಂದ್ರೆ ನಿಮಗೆ ಬೇಸಿಕ್ ವೇರಿಯಂಟ್ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಇದು ಸರ್, ಇದು 13 ಸೆಕೆಂಡ್ ಓನರ್, 95,000 ಡ್ರೈವನ್ ಆಗಿದೆ, ಡೀಸೆಲ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಟ್ರೆಂಡ್ ಲೈನ್ ಆದ್ರಿಂದ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಅದು ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಎಲ್ಲ ನೀವು 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಲ್ ವೇರಿಯಂಟ್ ಆದ್ರಿಂದ ಒಳ್ಳೆ ಮೈಲೇಜ್ ಕೂಡ ನೀವು ಇದರಲ್ಲಿ ಇದು ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, 4,25,000 ಇದೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಓಕೆ, 4,25,000 4,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್, ಇದು ಅಷ್ಟೇ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ರೆಡ್ ಕಲರ್ ಕೂಡ ಸಿಗುತ್ತೆ. ಇಲ್ಲ ಇನ್ನೂ ಇವ್ರ ಹತ್ರ ಏನ್ ಎರಡಿದೆ, ಆ ಪೋಲೋ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಮತ್ತೊಂದು ಬ್ಲೂ ಕಲರ್ ಪೋಲೋ, ಇದು ಬಂದು KS05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಇದು ಸರ್, ಬೇಸಿಕ್ ಬೇಡ ಅಂದ್ರೆ ಐಲೈನ್ ಕೂಡ ಇದೆ, ಡೀಸೆಲ್ ಎಲ್ಲ ಅದೂನು. ಓಕೆ, ಐಲೈನ್ ಹೌದು ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 14ನೇ ಮಾಡಲ್ ಇದು. ಓಕೆ, 2014 ಸೆಕೆಂಡ್ ಓನರ್. ಅಲವಿಲ್ ಜೊತೆ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಅಂತ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. 18 to 25 ಮೈಲೇಜ್ ಹಿಂದೆನೇ ಹೇಳ್ದಂಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಎಷ್ಟು ಓಡಿದೆ ಇದು? ಸರ್, ಗಾಡಿ ಓಡಿರೋದು ಬಂದು 85,000 ಡ್ರೈವನ್ ಆಗಿದೆ. ಓಕೆ, 85,000 ಕಿಲೋಮೀಟರ್ ಡ್ರಿವನ್. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, ಇದು ಅಷ್ಟೇ 4,10,000 ಇದೆ. 4,10,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಇದಕ್ಕೆ? ಖಂಡಿತ ಲೋನು ಅಷ್ಟೇ ಸರ್, ಒಂದು 30,000 ಡೌನ್ ಪೇಮೆಂಟ್ ಮಾಡಲಿ. 30,000 ಡೌನ್ ಪೇಮೆಂಟ್ ಅಲ್ಲಿ ಲೋನು ಕೂಡ ಸಿಗುತ್ತೆ ನಿಮಗೆ. ಮತ್ತೊಂದು ವೈಟ್ ಕಲರ್ ವೋಲ್ಕ್ಸ್ ವ್ಯಾಗನ್ ಪೋಲೋ ಮತ್ತೊಂದು ಇರುತ್ತೆ. ಇದು ಬಂದು KS01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಮಾಡಲ್ ಇದು ಸರ್, ಇದು 11 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್. ಓಕೆ, 2011 2 ಮಾಲೀಕರಾಗಿರ್ತಾರೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಗಾಡಿ. ಇದು ಕೂಡ ತುಂಬಾನೇ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಓಡಿದೆ ಇದು? ಸರ್, 1.15 ಓಡಿದೆ ಸರ್. ಓಕೆ, 1,15,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದು ಬಂದು ಟ್ರೆಂಡ್ ಲೈನ್, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, 3,80,000 ಇದೆ. ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್, ಬಂದ್ರೆ ನೆಗೋಷಿಯಬಲ್ ಇರುತ್ತೆ. ಓಕೆ, 3,80,000 3,80,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್, ಇದು ಅಷ್ಟೇ ಸರ್, ಒಂದು 30,000 50,000 ಡೌನ್ ಪೇಮೆಂಟ್ ಮಾಡಲಿ, ಆರಾಮಾಗಿ ಲೋನ್ ಆಗುತ್ತೆ ಸರ್. ಓಕೆ, ಇದಕ್ಕೂ ಕೂಡ ನೀವು 30,000 to 50,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಪರ್ಚೇಸ್ ಮಾಡಬಹುದು. ಜೊತೆಗೆ ಹೋಂಡಾ ಸಿಟಿ K53 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಇದು ಬಂದು ನಿಮಗೆ IV ಟೆಕ್ ಪೆಟ್ರೋಲ್ ಇಂಜಿನ್. ನೀವು ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲ್ ಇದು ಸರ್, ಮಾಡಲು ಬಂದು 9 ಮಾಡಲ್ ಆಗಿದೆ, 3rd ಓನರ್ ಆಗಿದೆ. ಗಾಡಿ ಅಂತೂ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಸರ್ ವೆಹಿಕಲ್ ಅಂತ. ಯಾವುದೇ ರೀತಿ ಖರ್ಚು ಅನ್ನೋದಿಲ್ಲ. ಜಸ್ಟ್ ತಗೊಂಡವ್ರೆ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಬೇಕಷ್ಟೇ. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಎಷ್ಟು ಓಡಿದೆ ಇದು? ಸರ್, ಡ್ರೈವನ್ ಬಂದು 95,000 ಓಡಿದೆ ಸರ್. ಓಕೆ, 95,000 ಕಿಲೋಮೀಟರ್ ಡ್ರಿವನ್, 16+ ಮೈಲೇಜ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್, ಹೊರಗಡೆ ಯಾರು ಕೊಡಲ್ಲ ಈ ಪ್ರೈಸ್ಗೆ. ಹೋಂಡಾ ಸಿಟಿ ಎಲ್ಲ ಬೇರೆ ಕಡೆ, ಎಲ್ಲಾ ಕಡೆ ಬೇರೆನೇ ರೇಟ್ ಇದೆ. ನಮ್ಮ ಹತ್ರ ಬಂದು 2,75,000 ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಆಗುತ್ತೆ ಬಂದ್ರೆ. ಓಕೆ, 2,75,000 2,75,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ಇರೋ ಹತ್ರ Hyundai i10 ಕೂಡ ಇರುತ್ತೆ. ನೀವು ನೋಡ್ತಾ ಇರಬಹುದು. IRD ಇಂಜಿನ್ ಜೊತೆ ಬರುವಂತದ್ದು. KS05 ಅಂದ್ರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ಅಂದ್ರೆ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ಮಾಡಲ್ ಇದು ಸರ್, ಅದು ಎರಾ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್. ಓಕೆ, ಎರಾ ಅಂದ್ರೆ ಬೇಸಿಕ್. ಹಾ ಸರ್, ಮಾಡಲು ಬಂದು ನಿಮ್ಗೆ 9 ಮಾಡಲು, ಸೆಕೆಂಡ್ ಓನರ್ ಆಗಿದೆ, 65,000 ಡ್ರೈವನ್ ಆಗಿದೆ. ಇಂಟೀರಿಯರ್ ವೆಲ್ ಮೇಂಟೈನ್, ಗಾಡಿನೂ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಸಿಟಿ ರೇಟ್ಸ್ ಗಳ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಪ್ರೈಸ್ ಕೋಟ್ ಮಾಡಿರೋದು ನಾವು ಬಂದು ಇದಕ್ಕೆ 1,99,000 ಇದೆ. ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ, 1,99,000 ಹೇಳ್ತಿದ್ರೆ ಎರಾ ವೇರಿಯಂಟ್ ಇದು. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು.
ನೀವು ನೋಡ್ತಾ ಇರ್ಬೋದು ಇನ್ನು ತುಂಬಾನೇ ಬೆಜ್ಜಾನ್ ಗಾಡಿಗಳಿರುತ್ತೆ. 1 by 1 ಡೀಟೇಲ್ ತಿಳಿಸ್ಕೊಡ್ತಾ ಇರ್ತೀನಿ. ಈ ಬ್ಲೂ ಕಲರ್ ಇದೆಯಾ? ಸೋಲ್ಡ್ ಆಗಿದೆ, ಬುಕ್ ಆಗಿದೆ. ಶಿವರಾತ್ರಿಗೆ ಡೆಲಿವರಿ ಇದೆ ಇದು. ಶಿವರಾತ್ರಿ ದಿನ ಡೆಲಿವರಿ ಇದು. ಓಕೆ, ಜಾಗರಣೆ ಮಾಡೋದನ್ನ ಕಾರಲ್ಲಿ ಇದು ಓಡಿಸ್ಕೊಂಡು ಮಾಡ್ಬೋದು. ಹೈಲೇನೆ. ಇದೂನು ಒಳ್ಳೆ ಬ್ರಷ್ 3,90,000 ಆಗಿದೆ. ಅವ್ರಿಗೂ 30,000 ಅಲ್ಲಿ ಡೌನ್ ಪೇಮೆಂಟ್ ಆಗಿದೆ. ಓಕೆ, ಇದು 30,000 ಹ್ಯಾಪಿ ಕಸ್ಟಮರ್ ಅಂತ ಹೇಳ್ಬೋದು. ಯಾವ ಊರವ್ರ ಕಸ್ಟಮರ್? ಸರ್ ನಮ್ ಲೋಕಲ್ ಅವರೇ ಸರ್. ಲೋಕಲ್ ಬೆಂಗಳೂರವರೇ. ಓಕೆ, ನೆಕ್ಸ್ಟ್ ಯಾವ್ದು ಇದು ಗಾಡಿ? ಸರ್ ತುಂಬಾ ಜನ 7 ಸೀಟರ್ ಹುಡುಕ್ತಾ ಇರ್ತಾರೆ, ನಮ್ ಬಡವ್ರ ಮಕ್ಕಳು ಅದ್ರಲ್ಲೂ. ಬಲೆರೋ. ಬುಲೋರೋ ಒಳ್ಳೆ ಲೋ ಕಾಸ್ಟ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಗಾಡಿನು ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಅಂತ. 2010 ಮಾಡಲ್ ಆಗಿದೆ, 3rd ಓನರ್ ಆಗಿದೆ. ವೆಹಿಕಲ್ ಅಂತೂ ತುಂಬಾನೇ ಚೆನ್ನಾಗಿದೆ, ಇಂಟೀರಿಯರ್ ಆಗಿರ್ಲಿ, ಔಟ್ಲುಕ್ ಆಗಿರ್ಲಿ ಎಲ್ಲಾನು. ಎಷ್ಟು ಓಡಿದೆ ಇದು? ಸರ್ ಗಾಡಿ ಓಡಿರೋದು ಬಂದು 1,30,000 ಓಡಿದೆ. ಓಕೆ, 1,30,000 ಓಡಿರುತ್ತೆ. ಬಲೆರೋದಲ್ಲಿ ಇದು ಬಂದು ನಿಮಗೆ SLX ವೇರಿಯಂಟ್. ನಿಮ್ಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಮೈಲೇಜ್ ಎಲ್ಲ ಒಂದು 12-13 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 2,99,000 ಇದೆ. 2,99,000. ಮಾಡಲ್ ಯಾವ್ದಂದ್ರಿ? 10 ಮಾಡಲ್. ಲೋನ್ ಆಗುತ್ತೆ ಇದಕ್ಕೆ? ಲೋನ್ ಕೂಡ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಈಸಲಿ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಇವ್ರ ಹತ್ರ ಸ್ಕಾರ್ಪಿಯೋ ಮತ್ತೊಂದು ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾನೇ ಎಕ್ಸಲೆಂಟ್ ಗಾಡಿ ಅಂತಾನೆ ಹೇಳ್ಬೋದು. ಮಾಡೆಲ್ ಇದು? ಸರ್ ಇದು ಬಂದು 2010 ಮಾಡಲ್, ಸಿಂಗಲ್ ಓನರ್ ಇದೆ. 1.15 ಏನೋ ಡ್ರೈವನ್ ಆಗಿದೆ. ಇಷ್ಟೊಂದು ಹೊಸ ಟೈರ್ಸ್ ಇದೆ. ಇಂಟೀರಿಯರ್ ಅಂತೂ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಸೀಟ್ ಕವರ್ಸ್ ಹಾಕಿದ್ದಾರೆ, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಇದೆ. ಯಾವುದೇ ರೀತಿ ಖರ್ಚು ಅನ್ನೋದಿಲ್ಲ ಸರ್. ಇದು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಬೇಕಷ್ಟೇ. ಓಕೆ, ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ VLX ವೇರಿಯಂಟ್. ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಮೈಲೇಜ್ ಆಸ್ ಯೂಶುವಲ್ ಹಿಂದೆ ಹೇಳ್ದಂಗೆ 12-13 ನೀವು ಮೈಲೇಜ್ ಕೂಡ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಲೋನ್ ಕೂಡ ಆಗುತ್ತೆ. ಡೌನ್ ಪೇಮೆಂಟ್ ಆದ್ರೆ ಇದಕ್ಕಾದ್ರೆ 1.5 ಲಕ್ಷ ಮಾಡಲೇ 10 ಮಾಡಲ್ ಆಗಿರೋದ್ರಿಂದ. ಇದಕ್ಕೆ ಸರ್ ಇದು ಹೋದ್ಸತಿ ಎಲ್ಲ ಪ್ರೈಸ್ ಕನ್ಫ್ಯೂಸ್ ಆಗಿ ಬೇರೆ ರೇಟ್ ಹೇಳಿದ್ರು. 4,25,000 ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೀವು ಏನ್ ನೋಡ್ತಾ ಇದೀರಾ, ಇದು ಬಂದು ಹೋಂಡಾ ಅಕಾರ್ಡ್ K02 ಅಂದ್ರೆ ಬೆಂಗಳೂರು ನೋಂದಾಯಿತ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಒಳ್ಳೆ ಸ್ಪೋರ್ಟ್ಸ್ ಗಾಡಿ. ಇದು ಎಲ್ಲರಿಗೂ ಕೂಡ ಇಷ್ಟ ಆಗಲ್ಲ, ಸ್ವಲ್ಪ ಜನ ಮಾತ್ರ ತುಂಬಾನೇ ಇಷ್ಟ ಆಗುತ್ತೆ, ಹುಡ್ಕೊಂಡೇ ಬರ್ತಾರೆ ಈ ಗಾಡಿನ. ಹುಡ್ಕೊಂಡು ಬರೋ ಅಂತ ಗಾಡಿನೇ ಇದು. ಅದರಲ್ಲೂ ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಗಾಡಿ. 2nd ಓನರ್ ಇದೆ. 46,000 ಮಾತ್ರ ಡ್ರೈವನ್ ಆಗಿರೋದು. ಮಾಡಲ್ 8 ಮಾಡಲು, 2nd ಓನರ್. ಹೌದು, 2nd ಓನರ್ ವಿತ್ ಶೋರೂಮ್ ರೆಕಾರ್ಡ್. 6 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪೆಟ್ರೋಲ್ ವೆಹಿಕಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅದರಲ್ಲೂ. ಓಕೆ, ನಾನು ನಿಮಗೆ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, 6 ಗಾಳಿ ಚೀಲ ಅಂದ್ರೆ 6 ಏರ್ ಬ್ಯಾಗ್ಸ್, ABS ಎಲ್ಲಾನು ಕೂಡ ಬರುತ್ತೆ. ಒಳ್ಳೆ ಗಾಡಿ, ಒಳ್ಳೆ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇರುವಂತ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ಒಂದು 11-12 ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಈ ಗಾಡಿ ಎಲ್ಲ ಯಾರು ಮೈಲೇಜ್ ನೋಡ್ಕೊಂಡು ಬರೋದಿಲ್ಲ, ಯಾರು ನೋಡೋದೇ ಇಲ್ಲ ಬಿಡಿ ಸರ್. ಪರ್ಫಾರ್ಮೆನ್ಸ್ ಇಂಜಿನ್ ಬೇರೆ. ಹೌದು, ಪರ್ಫಾರ್ಮ್ಡ್ ಇಂಜಿನ್. ಅದು 2.4 ಅಲ್ಲ ಇದು? ಓಕೆ, 2,400 cc ಇರುವಂತ ಗಾಡಿ ಇದು. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 3,80,000 ಇದೆ ಸರ್. 3,80,000. 3,80,000 ನೆಗೋಷಿಯಬಲ್ ಆಗುತ್ತಾ ಬಂದ್ರೆ? ಖಂಡಿತ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಲ್ವಾ? ಮಾಡ್ಕೊಡ್ತೀನಿ ಸರ್. ಓಕೆ, 3,80,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡೋ ಒಳ್ಳೆ ಪ್ರೈಸ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ನೋಡಿ. ಯಾರಾದ್ರೂ ಯಾರಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ಬಂದು ಒಂದು ವಿಸಿಟ್ ಕೊಡ್ಬೋದು. ಫೋರ್ಡ್ ಫಿಯೆಸ್ಟಾ K52 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲ್ ಇದು? ಸರ್ 9 ಮಾಡಲು. ಗಾಡಿ ಬಂದು ಡೀಸೆಲ್ ವೆಹಿಕಲ್, 4th ಓನರ್ ಆಗಿದ್ದಾರೆ. 85,000 ಡ್ರೈವನ್ ಆಗಿದೆ. ಇದರಲ್ಲಿ ಆಲ್ಮೋಸ್ಟ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಫೀಚರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ ಸರ್ ಲೋ ಬಜೆಟ್ ಅಲ್ಲಿ. ಓಕೆ, ಪ್ರೈಸ್ ಬಂದು 1,75,000 ಇದೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಮೈಲೇಜ್ ಅಂತೂ 21-22 ಎಕ್ಸ್ಪೆಕ್ಟ್ ಹೌದು, ಡೀಸೆಲ್ ಅದರಿಂದ ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 1,75,000 ಇದೆ. ಅದರಲ್ಲೂ ಒಳ್ಳೆ ನೆಗೋಷಿಯಬಲ್ ಆಗಿ ಬೆಸ್ಟ್ ಪ್ರೈಸ್ ಗೆ ಕೊಡ್ತೀನಿ ಸರ್. ಓಕೆ, 1,75,000, 1,75,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಫೋರ್ಡ್ ಫಿಯೆಸ್ಟಾ ಯಾರಾದ್ರೂ ಹುಡುಕ್ತಾ ಇದ್ರೆ ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಸರ್ ಅದೇ ರೀತಿ ಇಲ್ಲಿ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ. ಇದು ಬಂದು 2008 ಮಾಡಲು. ಇದು ಅಷ್ಟೇ 4th ಓನರ್ ಆಗಿದ್ದಾರೆ. 82,000 ಡ್ರೈವನ್ ಆಗಿದೆ. ಓಕೆ, ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಇದು ಡೀಸೆಲ್ ಇಲ್ಲ ಸರ್, ಇದು ಪೆಟ್ರೋಲ್ ವೆಹಿಕಲ್ ಇದು. ಓಕೆ, ಪೆಟ್ರೋಲ್ ವೆಹಿಕಲ್ ಇರ್ಬೋದು. ಆಲ್ಮೋಸ್ಟ್ ಅದ್ರಲ್ಲಿ ಏನ್ ಫೀಚರ್ಸ್ ಇದೆಯೋ ಇದ್ರಲ್ಲೂ ಎಲ್ಲ ಬಂದ್ಬಿಡುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ನಿಮ್ಗೆ 82,000 ಅಂದ್ರೆ 82,000 ಕಿಲೋಮೀಟರ್ ಡ್ರಿವನ್ ಇದಾಗಿರುತ್ತೆ. ಮೈಲೇಜ್ 15-16 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಬಗ್ಗೆ ಯೋಚನೆ ಮಾಡಬೇಡಿ ಯಾರು. ಫ್ರೆಶ್ ಇದೆ FC. ಯಾವುದೇ ರೀತಿ ತಗೊಂಡ್ರೆ FC ಖರ್ಚೇನ್ ಇರಲ್ಲ. ಇದು ಅಷ್ಟೇ ಸರ್. ಪ್ರೈಸ್ ಬಂದು 1,55,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 1,55,000, 1,55,000 ನಿಮ್ಗೆ ಅದರಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ತುಂಬಾ ಜನ ETS ಕೇಳ್ತಾನೆ ಇರ್ತೀರಾ. ನೀವು ನೋಡ್ತಾ ಬೋದು, ಇರುತ್ತೆ ETS ಕೂಡ ಇರುತ್ತೆ. ಇದು ಬಂದು ನಿಮಗೆ K04 ಅಂದ್ರೆ ಇದು ಕೂಡ ಲೋಕಲ್ ಬೆಂಗಳೂರು ಪಾಸಿಂಗ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು. ಮಾಡಲ್ ಇದು? ಸರ್ ಮಾಡಲು ಬಂದು 2011 ಮಾಡಲು, 2nd ಓನರ್. ಇದು ಅಷ್ಟೇ 85-90 ಡ್ರೈವನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್ ಇದೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್,
ಎಲ್ಲಾನು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ಎಬಿಎಸ್ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಯಾವ ವೇರಿಯಂಟ್ ಇದು? ಸರ್ VX ವೇರಿಯಂಟ್ ಇದು. VX ವೇರಿಯಂಟ್ ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್. ಅಲ್ಲಿಗೆ ನೀವು ಆರಾಮಾಗಿ 17-18 ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ವಿತ್ ಅಲವೆಲ್ಸ್ ಬರುತ್ತೆ ಈ ಗಾಡಿಲಿ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,75,000 ಇದೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಓಕೆ ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಇದಕ್ಕೂ ಅಷ್ಟೇ ಸರ್, ಒಂದ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಲೋನ್ ಆಗುತ್ತೆ. ಓಕೆ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ನೀವು ETS ಕೂಡ ನೀವು ಪರ್ಚೇಸ್ ಮಾಡಬಹುದು. ಬಂದು ಕೂತ್ಕೊಂಡ್ ಮಾತಾಡಿ. ಇವ್ರು ಹೇಳಿರುವಂತ ಪ್ರೈಸ್ ಅಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇದೇ ಇರುತ್ತೆ. ನೀವು ನೋಡ್ತಾ ಇರೋದು Hyundai i10 K51 ಅಂದ್ರೆ ನಿಮಗೆ ಲೋಕಲ್ ಮೈಸೂರು ಪಾಸ್ ಬೆಂಗಳೂರು. ನೀವೇನ್ ನೋಡ್ತಾ ಇದೀರಾ? ಇದು ಬಂದು ನಿಮಗೆ Hyundai i10 K51 ಅಂದ್ರೆ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಇದು ಮಾಡೆಲ್ ಇದು ಸರ್ ಮಾಡಲ್ ಬಂದು 9 ಮಾಡಲ್ ಇದು. 2009 ಮಾಡಲ್. ಓನರ್ ಸರ್ ಥರ್ಡ್ ಓನರ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಓಕೆ 3 ಮಾಲೀಕರಾಗಿರ್ತಾರೆ. ಇದು ಬಂದು ನಿಮಗೆ ಆಟೋಮೆಟಿಕ್ ವೇರಿಯಂಟ್. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. 2 ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಆಲ್ಮೋಸ್ಟ್ ಎಲ್ಲ ಟಾಪ್ ಅಂಡ್ ಫೀಚರ್ಸ್ ಇದೆ. ಆಲ್ಫಾ ಪವರ್ ವಿಂಡೋ. ಆಶ್ಚರ್ಯ ಪಡೋದು ಅಂದ್ರೆ ಸನ್ ರೂಫ್ ಕೂಡ ಇದೆ, ಕಂಪ್ನಿ ಫಿಟೆಡ್ ಇದೆ. ಓಕೆ ವಿತ್ ಸನ್ ರೂಫ್ ಬರುವಂತ ಗಾಡಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, ಎಬಿಎಸ್ ಎಲ್ಲಾನು ಕೂಡ ಬರುತ್ತೆ. ಎಷ್ಟು ಹೊಡಿದ್ರಿ ಇದು? ಸರ್ ಓಡಿರೋದು ಬಂದು 95,000 ಡ್ರೈವನ್ ಆಗಿದೆ. ಓಕೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ಮಾಡೆಲ್ ಇನ್ನೊಂದ್ಸಲ ಬಿಡಿದ ಸರ್ 9 ಮಾಡಲ್ ಇದು. ಓಕೆ 2009 ಮಾಡಲ್. ಸನ್ ರೂಫ್ ಸನ್ ರೂಫ್ ಇದೆ. ಯಾವುದೇ ರೀತಿ ಆಫ್ಟರ್ ಮಾರ್ಕೆಟ್ ಏನಲ್ಲ, ಅದು ಕಂಪ್ನಿ ಫಿಟೆಡ್. ಪ್ರೈಸ್ ಬಂದು 2,60,000 ಇದೆ. ಅದರಲ್ಲೂ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಸರ್. ಓಕೆ 2,60,000 2,60,000ಕ್ಕೆ ನಿಮಗೆ ಸನ್ ರೂಫ್ ಇರುವಂತ ಗಾಡಿ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ನಿಮ್ ಶೋರೂಮ್ ಹೆಸರು ಹೇಳಿ ಸರ್. ಸರ್ ನಮ್ದು ಬಂದು ಬಾಸ್ ಮೋಟೋಝೋನ್. ಓಕೆ ಅಡ್ರೆಸ್ ಎಲ್ಲಿ ಬರುತ್ತೆ ನಿಮ್ದು? ಮಲ್ಲೇಶ್ವರಂ 7th ಮೈನ್ 7th ಕ್ರಾಸ್, ಹಳ್ಳದ್ ಗ್ರೌಂಡ್, ಹಳೆ ಬಿಜೆಪಿ ಆಫೀಸ್ ಹಳ್ಳದ್ ಗ್ರೌಂಡ್, ಅದ್ರ ಆಪೋಸಿಟ್ ರೋಡ್ ಅಲ್ಲೇ ನಮ್ ಶೋರೂಮ್ ಬರುತ್ತೆ ಸರ್. ಓಕೆ ಸರ್, ಈಗ ನಿಮ್ಮ ಹತ್ರ ಇರುವಂತ ಗಾಡಿ ಕಂಡೀಷನ್ ಎಲ್ಲ ಹೆಂಗಿರುತ್ತೆ? ಸರ್ ನಮ್ಮ ಹತ್ರ ಯಾವುದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ತಗೊಳಲ್ಲ. ಮೀಟರ್ ಯಾವುದೇ ರೀತಿ ಟೆಂಪರಿಂಗ್ ಆಗಲ್ಲ. ಯಾವುದೇ ರೀತಿ ಮೀಟರ್ ಅನ್ನೋದು ಡೌನ್ ಅಂತ ಮಾಡಲ್ಲ. ನಾನ್ ಆಕ್ಸಿಡೆಂಟ್ ವೆಹಿಕಲ್ ಆಗಿರುತ್ತೆ. ಇಂಜಿನ್ ಅಂತೂ ನಮ್ಮ ಹತ್ರ ಎಲ್ಲ ಒಂದು ಶೋರೂಮ್ ವಿಸಿಟ್ ಕೊಡ್ತಾ ಯಾವ್ದೇ ಶೋರೂಮ್ ವಿಸಿಟ್ ಕೊಡಂಗಿದ್ರೆ ಒಬ್ಬ ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ತೋರಿಸ್ಕೊಳ್ಳಿ. ಎಲ್ಲಾ ರೀತಿ ವೆರಿಫೈ ಮಾಡೇ ವೆಹಿಕಲ್ ನೋಡಿ. ನಮ್ಮ ಹತ್ರನೂ ಅಷ್ಟೇ ಇಂಜಿನ್ ಅಂತೂ ಕ್ಲಾಸ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಖರ್ಚು ಅನ್ನೋದು ಇರಲ್ಲ. ತಗೊಂಡ್ರೆ ಜಸ್ಟ್ ಒಂದು ಜನರಲ್ ಸರ್ವಿಸ್ ಮಾಡಿಸೋ ತರ ಇರ್ಬೇಕಷ್ಟೇ ಸರ್. ಓಕೆ ನನ್ನ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಒಳ್ಳೆ ಪ್ರೈಸ್ ಕೊಡ್ತೀರಾ ಅಲ್ವಾ? ಸರ್ ಖಂಡಿತ ಮಾಡ್ಕೊಡ್ತೀನಿ. ನಮ್ ಶೋರೂಮ್ ವಿಸಿಟ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಓಕೆ ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡೆಲಿಂದ ಲೋನ್ ಸಿಗುತ್ತೆ? ಸರ್ ನಮ್ಮಲ್ಲಿ ಬೇರೆ ಕಡೆ ಎಲ್ಲೂ ಮಾಡಲ್ಲ. 10 ಮಾಡಲ್ ಇಂದಾನೆ ಲೋನ್ ಮಾಡ್ಕೊಡ್ತೀವಿ. ಓಕೆ ಅದ್ರಲ್ಲೂ ಲೋ ಕಾಸ್ಟ್ ಡೌನ್ ಪೇಮೆಂಟ್. ಬೈಕ್ ಇವಾಗ ಆಲ್ಮೋಸ್ಟ್ ಒಂದು ಬೈಕ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ರೆ ಇವಾಗ ಒಂದು ಆಕ್ಟಿವ್ ಆಗ್ಲಿ ಯಾವ್ದೇ ಆಗ್ಲಿ 40-50 ಬೀಳುತ್ತೆ. ಅದೇ ಕಾಸ್ಟ್ ಅಲ್ಲಿ ಒಂದು ಕಾರ್ ಡೌನ್ ಪೇಮೆಂಟ್ ಮಾಡ್ತಿದ್ದೀರಾ ಅಂದ್ರೆ 4 ವೀಲರ್ಗೆ ಅದು ತಗೋಣ ಅಂತ ಮತ್ತೆ 29,000, 50,000, 1,00,000 ಇಷ್ಟ ಇದ್ರೆ ಸಾಕು. ಎಂತ 7 ಸೀಟರ್ ವೆಹಿಕಲ್ ಇದ್ರು ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಅಲ್ಲಿಗೆ ಬೈಕ್ ತಗೊಳ್ಳೋ ದುಡ್ಡಲ್ಲಿ ನಿಮ್ಮ ಹತ್ರ ಕಾರ್ ಸಿಗುತ್ತೆ? ಕಾರೇ ಸಿಗುತ್ತೆ. ಓಕೆ ಖಂಡಿತ ಸರ್. ಆಲ್ ಓವರ್ ಕರ್ನಾಟಕ ಇದ್ದೇ ಇರುತ್ತಲ್ವ ಲೋನ್? ಆಲ್ ಓವರ್ ಕರ್ನಾಟಕ ಸರ್. ಓಕೆ ಸರ್. ಅಂತೂ ಇಂತೂ ನಿಮ್ಮ ಹತ್ರ ಇರುವಂತ ಎಲ್ಲ ಸ್ಟಾಕ್ಸ್ ಡೀಟೇಲ್ಸ್ ನನ್ನ ಸಬ್ಸ್ಕ್ರೈಬರ್ ಮುಂದೆ ಇರ್ತಾ ಇದೀನಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಖಂಡಿತವಾಗಿ ನಿಮ್ ಕರೆ ಮಾಡ್ತಾರೆ, ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡಿ ಅಂತ ನಿಮ್ಗೆ ಕೇಳ್ಕೊತೀನಿ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಪ್ರೀತಿಯ ಬಂಧುಗಳೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ತರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.